ಹರೇ ಕೃಷ್ಣ ಗೆಳೆಯರಿ. ಒಮ್ಮೆ ನಾರದ, ವಾಮದೇವ, ಅತ್ರಿ, ವ್ಯಾಸ, ಅರುಣಿ, ಬೃಹಸ್ಪತಿ, ಕಣ್ವ, ಮೈತ್ರೇಯ ಮತ್ತಿತರ ಮಹರ್ಷಿಗಳ ಜೊತೆಯಲ್ಲಿ ಕೃಷ್ಣ ಮಿಥಿಲೆಗೆ ಹೋದರು. ಆಗ ಮಿಥಿಲೆಯ ರಾಜನಾಗಿದ್ದವನು ಕೃಷ್ಣ ಭಕ್ತನಾಗಿದ್ದ ಬಹುಳಾಶ್ವ. ಅದೇ ಮಿಥಿಲೆಯಲ್ಲಿ ಶ್ರೇಷ್ಠ ಕೃಷ್ಣ ಭಕ್ತನು ವಿದ್ವಾಂಸನು ಆಗಿದ್ದ ಶ್ರುತದೇವನೆಂಬ ಬ್ರಾಹ್ಮಣನಿದ್ದ. ಮಹರ್ಷಿಗಳನ್ನು ಕೃಷ್ಣನನ್ನು ಏಕಕಾಲದಲ್ಲಿ ಕಂಡ ಮಿಥಿಲೆಯ ಜನರಿಗಾದ ಸಂತಸ ಅಷ್ಟಿಷ್ಟಲ್ಲ. ಅವರೆಲ್ಲರೂ ಮಹರ್ಷಿಗಳನ್ನು ಕೃಷ್ಣನನ್ನು ಭಕ್ತಿ ಗೌರವದಿಂದ ಸ್ವಾಗತಿಸಿದರು, ಪಾದಗಳಿಗೆ ನಮಸ್ಕರಿಸಿದರು, ಕಾಣಿಕೆಗಳನ್ನು ಅರ್ಪಿಸಿದರು. ಬಹುಳಾಶ್ವ ಮತ್ತು ಶ್ರುತದೇವ ಇಬ್ಬರೂ ಕೈಮುಗಿದು ತಮ್ಮ ತಮ್ಮ ಮನೆಗೆ ಬರುವಂತೆ ಆಹ್ವಾನಿಸಿದಾಗ ಕೃಷ್ಣ ಆಗಲಿ ಎಂದು ಒಪ್ಪಿಕೊಂಡರು. ತಮ್ಮ ಮನೆಗೆ ಬಂದ ಮಹರ್ಷಿಗಳು ಮತ್ತು ಕೃಷ್ಣನನ್ನು ರಾಜನು ಗೌರವದಿಂದ ಸ್ವಾಗತಿಸಿದ. ಯಾವುದೇ ರೀತಿಯಲ್ಲಿ ಕುಂದು ಕೊರತೆಯಾಗದಂತೆ ರಾಜನಿಗೆ ರಾಜ ಪದವಿಗೆ ಯೋಗ್ಯವಾದ ರೀತಿಯಲ್ಲಿ ಅವರೆಲ್ಲರನ್ನು ಸ್ವತಃ ತಾನೇ ಮುಂದೆ ನಿಂತು ಉಪಚರಿಸಿ ಬೀಳ್ಕೊಟ್ಟ. ತನ್ನ ಮನೆಗೆ ಬಂದ ಮಹರ್ಷಿಗಳನ್ನು ಕೃಷ್ಣನನ್ನು ಭಕ್ತಿ ಭಾವದಿಂದ ಸ್ವಾಗತಿಸಿದ ಶ್ರುತದೇವ ಮತ್ತು ಅವನ ಪತ್ನಿ ಅವರೆಲ್ಲರ ಪಾದ ತೊಳೆದು ನೀರನ್ನು ಪ್ರೋಕ್ಷಿಸಿಕೊಂಡು ಕುಳಿತುಕೊಳ್ಳಲು ಹುಲ್ಲಿನ ಚಾಪೆಯನ್ನು ಹಾಸಿದರು. ಬಡವರಾಗಿದ್ದ ಅವರು ತಮ್ಮ ಶಕ್ತಿಗನುಸಾರ ತಾವೇ ಆರಿಸಿ ತಂದಿದ್ದ ರುಚಿಕರ ಹಣ್ಣುಗಳನ್ನು, ಧೂಪ, ಶ್ರೀಗಂಧ, ತುಳಸಿದಳ ಮತ್ತು ಕಮಲದ ಹೂಗಳನ್ನು ಬಹಳ ಭಕ್ತಿಯಿಂದ ಅರ್ಪಿಸಿದರು. ಗಿಡಮೂಲಿಕೆಗಳಿಂದ ತಯಾರಿಸಿದ ಪಾನೀಯವನ್ನು ಮಣ್ಣಿನ ಕುಡಿಕೆಯಲ್ಲಿ ತುಂಬಿಸಿ ಕುಡಿಯಲು ಕೊಟ್ಟರು. ಬ್ರಾಹ್ಮಣನ ಪತ್ನಿಯು ಬಹಳ ಸರಳವಾದ ಭೋಜನವನ್ನು ತಯಾರಿಸಿ ಬಡಿಸಿದಳು. ಅವರೆಲ್ಲರೂ ಭೋಜವನ್ನು ಸವಿದು ಸಂತೃಪ್ತರಾದರು. ಭೋಜನದ ನಂತರ ಶ್ರುತದೇವ, ಕೃಷ್ಣ, ಕರುಣೆ ತೋರಿ ಈ ಬಡವನ ಮನೆಗೆ ಬಂದು ನನ್ನ ಜನ್ಮವನ್ನು ಪಾವನಗೊಳಿಸಿದಿರಿ. ನಿಮ್ಮ ದರ್ಶನ ಭಾಗ್ಯದಿಂದ ನಾನು, ನನ್ನ ಕುಟುಂಬವು ಪಾವನವಾಯಿತು. ನನ್ನ ಉಪಚಾರದಲ್ಲಿ ಏನು ಕೊರತೆಯಾಯಿತೋ ಏನು ನನಗಂತೂ ತಿಳಿಯುತ್ತಿಲ್ಲ. ನಾನು ನಿಮಗೆ ಇನ್ನು ಯಾವ ರೀತಿಯಲ್ಲಿ ಸೇವೆ ಮಾಡಬಹುದು, ಹೇಗೆ ಪೂಜಿಸಬಹುದು ಎಂಬುದನ್ನು ತಿಳಿಸಿ ಎಂದ. ಆಗ ಕೃಷ್ಣ ಅವನ ಕೈ ಹಿಡಿದು, ಪ್ರಿಯ ಶ್ರುತದೇವ, ಪೂಜೆಗೆ ಬಡತನ ಸಿರಿತನ ಅಡ್ಡಿಯಾಗದು. ಅದು ಮನಸ್ಸಿನ ವರ್ತನೆಗೆ ಸಂಬಂಧಿಸಿದು. ಹೀಗೆ ಪೂಜೆ ಮಾಡಬೇಕು, ಇಂಥದ್ದರಿಂದಲೇ ಪೂಜಿಸಬೇಕೆಂಬ ನಿಯಮವೇನಿಲ್ಲ. ಪರಿಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಅರ್ಪಿಸಿದ ಎಲೆ, ಹೂ, ಹಣ್ಣು, ನೀರು ಯಾವುದೇ ಆಗಿರಲಿ ಸಂತಸದಿಂದ ಸ್ವೀಕರಿಸುತ್ತೇನೆ. ಯಾರೇ ಪೂಜಿಸಲಿ ಯಾವುದೇ ಬಯಕೆಗಳಿಲ್ಲದೆ ಪರಿಶುದ್ಧ ಮನಸ್ಸಿನಿಂದ ಪೂಜಿಸಲಿ, ಅದೇ ನಿಜವಾದ ಪೂಜೆ. ಅತ್ಯುತ್ತಮ ಪೂಜೆ. ನೀನು ಮತ್ತು ಬಹುಳಾಶ್ವ ಇಬ್ಬರೂ ಪರಿಶುದ್ಧ ಮನಸ್ಸಿನ ಭಕ್ತರು. ಇಬ್ಬರ ಭಕ್ತಿಯನ್ನು, ಪೂಜೆಯನ್ನು, ಸೇವೆಯನ್ನು ಒಂದೇ ನೆಲೆಯಲ್ಲಿ ಸ್ವೀಕರಿಸಿದ್ದೇನೆ. ಯಾರಲ್ಲೂ ಹೆಚ್ಚಿಲ್ಲ, ಯಾರಲ್ಲೂ ಕಡಿಮೆ ಇಲ್ಲ ಎಂದರು. ಒಬ್ಬ ಕಡಿಮೆ ಬೆಲೆ ಬಾಳುವ ಚಿಕ್ಕ ಕಾಯಿ ಕೊಡಬಹುದು, ಮತ್ತೊಬ್ಬ ಹೆಚ್ಚು ಬೆಲೆ ಬಾಳುವ ಹಣ್ಣನ್ನು ಕೊಡಬಹುದು. ಪ್ರೀತಿಯಿಂದ ಕೊಟ್ಟ ಎರಡರ ಬೆಲೆಯು ಒಂದೇ ಆ ಭಗವಂತನ ದೃಷ್ಟಿಯಲ್ಲಿ. ಏಕೆಂದರೆ ಅವನಿಗೆ ಬೇಕಾಗಿರುವುದು ಹೃದಯದಲ್ಲಿರುವ ಪರಿಶುದ್ಧ ಭಕ್ತಿಯೇ ಹೊರತು ಭೌತಿಕ ವಸ್ತುಗಳಲ್ಲಿರುವ ಆಡಂಬರದ ಭಕ್ತಿಯಲ್ಲ. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.